ಹಾ, ಮೂತ್ರಕೋಶ ಅಂತ ಬಂದಾಗ ನೋಡಿ, ಮೂತ್ರಕೋಶದ ಕೆಲಸ ಏನದು, ನಮ್ಮ ಮೂತ್ರವನ್ನ ಹಿಡಿದಿಟ್ಕೊಳ್ಳೋದು. ಆಯುರ್ವೇದದಲ್ಲಿ ಮೂತ್ರಕೋಶಕ್ಕೆ ಬಸ್ತಿ ಅಂತ ಹೇಳ್ತಾರೆ. ಅಂದ್ರೆ ಈ ಬಸ್ತಿ ಚಿಕಿತ್ಸೆ ಏನ್ ಕೊಡ್ತಾರಲ್ಲ, ಹಾಗೇನೆ ಬಸ್ತಿ ಅಂತ ದೇಹದ ಅಂಗಾಂಗ ಅದು, ಗೊತ್ತಾಯ್ತಾ? ಸೊ ಈ ಬಸ್ತಿಯ ಕೆಲಸ ಏನು? ಇದೊಂದು ಆಲಯ. ಈಗ ನಾವು ಅಣೆಕಟ್ಟಲ್ಲೆಲ್ಲ ಡ್ಯಾಮ್ ಕಟ್ಟಿಟ್ಟ ಹಾಗೆ ಇದು ನಮ್ಮ ದೇಹದಲ್ಲಿ ಮೂತ್ರ ಏನು ರೆಡಿ ಆಗತ್ತೆ ಹೊರಗಡೆ ವಿಸರ್ಜನೆಗೋಸ್ಕರ, ಅದು ಹೊರ ಹೋಗುವ ಮುನ್ನ ಒಂದು ಡ್ಯಾಮ್ ಅಲ್ಲಿ ಹಿಡಿದಿಟ್ಟ ಹಾಗೆ ಒಂದಿಷ್ಟು ಸಮಯ ಅದು ಇಟ್ಕೊಂಡಿರತ್ತೆ, ತದನಂತರ ಹೊರಗೆ ಹಾಕತ್ತೆ. ಈ ಒಂದು ಈ ಬ್ಲಾಡರ್ ಅಂತ ಏನ್ ಹೇಳ್ತೀವಿ ಅಥವಾ ಬಸ್ತಿ ಅಂತ ಏನ್ ಹೇಳ್ತೀವಿ, ಇದು ಮಾಂಸದಿಂದ ಆದಂಥದ್ದಾಗಿದೆ. ಮಾಂಸದ ಒಂದು ಚೀಲ, ಚರ್ಮದ ಚೀಲ ಇದ್ದ ಹಾಗೆ, ಚರ್ಮದ ಒಂದು ಚೀಲ ಈ ಬ್ಲಾಡರ್ ಅಲ್ಲಿ ಅದನ್ನ ಹಿಡಿದಿಟ್ಟುಕೊಳ್ಳಕ್ಕೆ, ಮೂತ್ರವನ್ನ ಹಿಡಿದಿಟ್ಕೊಳ್ಳಕ್ಕೆ, ಈಗ ಬರೀ 10-15 ml ಅಲ್ಲ, ಅರ್ಧ ಲೀಟರ್ ತನಕನೂ ಹಿಡಿದಿಟ್ಕೊಳ್ಳೋರು ಇದ್ದಾರೆ. ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ರಾತ್ರಿ ತನಕ ಮೂತ್ರ ಮಾಡ್ದಿರೋರು ಇದ್ದಾರೆ. ಅದೆಲ್ಲ ಏನ್ ಮಾಡುತ್ತೆ, ಯಾಕೆ ಆಗತ್ತೆ ಅವರಲ್ಲಿ, ಯಾಕೆ ಆಗತ್ತೆ ಅಂತಂದ್ರೆ ಆ ಬ್ಲಾಡರಿಗೆ ಒಂದು ಇಲಾಸ್ಟಿಸಿಟಿ ಇರತ್ತೆ. ಚೀಲ ಫ್ಲೆಕ್ಸಿಬಲ್ ಚೀಲ ಇದ್ದ ಹಾಗೆ, ನೀವು ಇಷ್ಟೇ ಹಿಡಿದ್ರು ಇಷ್ಟು ಇರತ್ತೆ, ಇಷ್ಟು ಎಳೆದ್ರೆ ಇಷ್ಟು ಬರುತ್ತೆ. ಆ ರೀತಿಯಾದಂತಹ ಒಂದು ಫ್ಲೆಕ್ಸಿಬಿಲಿಟಿ ನಿಮ್ಮ ಆ ಬ್ಲಾಡರಿಗೆ ಇರುತ್ತೆ. ಮೂತ್ರಕೋಶಕ್ಕೆ ಆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಸ್ಟ್ರೆಚಬಿಲಿಟಿ ಇರುತ್ತೆ. ನೀವು ಎಷ್ಟು ಸ್ಟ್ರೆಚ್ ಮಾಡಿದ್ರು ಅಷ್ಟಾಗತ್ತೆ. ಆದ್ರೆ ತುಂಬಾ ಸಮಯ, ಎಷ್ಟೊಂದ್ಸತಿ ಈಗ ಮನೇಲಿ ಹೆಂಗಸರು ಕೆಲಸ ಇದೆ ಅಂತ, ಅಥವಾ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋದ ಜಾಗದಲ್ಲಿ ಸ್ವಚ್ಛವಾದ ವಾಶ್ರೂಮ್ ಇಲ್ಲ ಅಂತ, ಅಥವಾ ಡೈಲಿ ಟ್ರಾವೆಲಿಂಗ್ ಮಾಡೋರು, ಇಲ್ಲ ಗಾರ್ಮೆಂಟ್ ಅಲ್ಲಿ ವರ್ಕ್ ಮಾಡೋರು, ನಿಯರ್ ಬೈ ಎಲ್ಲೂ ವಾಶ್ರೂಮ್ ಇಲ್ಲ, ಈ ತರ ಬೇರೆ ಬೇರೆ ಕಾರಣಕ್ಕಾಗಿ ನೀವು ನಿಮ್ಮ ಬ್ಲಾಡರ್ನ ತುಂಬಾ ಸಮಯ ಮೂತ್ರವನ್ನ ಹಿಡಿದಿಟ್ಕೊಂಡ್ರೆ ಇದನ್ನ ವೇಗಧಾರಣ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ವೇಗಧಾರಣ ಅಂದ್ರೆ ನ್ಯಾಚುರಲ್ ಅರ್ಜಸ್ ಅನ್ನ ನಾವು ಹಿಡಿದಿಟ್ಕೊಂಡಾಗ ಆ ಹಿಡಿದಿಟ್ಕೊಂಡಷ್ಟು ಹೊತ್ತು ನಿಮ್ಮ ಮೂತ್ರಕೋಶ ಏನಾಗಿರುತ್ತೆ, ಫುಲ್ ಸ್ಟ್ರೆಚ್ ಆಗಿರುತ್ತೆ. ಒಂದು ಇಲಾಸ್ಟಿಕ್ ರಬ್ಬರ್ ಬ್ಯಾಂಡ್ ನಾವು ಫುಲ್ ಸ್ಟ್ರೆಚ್ ಮಾಡಿ ಟ್ರೈನ್ ಆಗತ್ತೆ, ಅದರ ಬಾಳಿಕೆ ಬರೋ ದಿನ ಕಮ್ಮಿ ಆಗತ್ತೆ, ಅದು ಬೇಗ ಹಾಳಾಗತ್ತೆ, ಅದರದ್ದು ಇಲಾಸ್ಟಿಸಿಟಿ ಹೋಗ್ಬಿಡತ್ತೆ. ಅದೇ ತರ ನಾವು ನಮ್ಮ ದಿನಚರಿಯಲ್ಲಿ ಮಾಡೋ ಕೆಲವು ಮಿಸ್ಟೇಕ್ಗಳಿಂದ ನಮ್ಮ ಬ್ಲಾಡರ್, ಅಥವಾ ಇನ್ನು ಆಗ ಹೇಳೋ ಹಾಗೆ ಸಪ್ತಧಾತುಗಳ ವಿಷಯದಲ್ಲಿ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜದಲ್ಲಿ ಮಾಂಸ ಡಿಪ್ಲಿಷನ್ ಅನ್ನಲ್ಲ, ಮಸಲ್ಸ್ ಗಳು ತನ್ನ ಶಕ್ತಿಯನ್ನ ಕಳ್ಕೊಳ್ಳೋದು ಅಂತ ಅನ್ನಲ್ಲ. ಅಥವಾ ಡಯಾಬಿಟಿಕ್ ಪೇಷಂಟ್ ಅಲ್ಲಿ ಈ ಸಮಸ್ಯೆ ಯಾಕೆ ಬರುತ್ತೆ, ಅಲ್ಲಿ ಮಾಂಸ ಧಾತು ತನ್ನ ಶಕ್ತಿಯನ್ನ ಕಳ್ಕೊಳ್ಳುತ್ತೆ, ಅದು ತನ್ನ ಇಲಾಸ್ಟಿಸಿಟಿಯನ್ನ, ತನ್ನ ಸ್ಟ್ರೆಂತ್, ಈಗ ಒಂದು ಗಟ್ಟಿಯಾಗಿ ಆ ಯೂರಿನ್ ಅನ್ನ ಹೀಗಾದ್ರೂ ಅದ್ರ ಸ್ಪಿಂಕ್ಟರ್ ಓಪನ್ ಆಗದೆ ಅದು ಇಟ್ಕೊಳ್ಬೇಕು ಅಂದ್ರೆ ಬ್ಲಾಡರಿಗೆ ಅಷ್ಟು ಶಕ್ತಿ ಬೇಕು. ಯಾರಲ್ಲಿ ಮಾಂಸಕ್ಕೆ ಶಕ್ತಿ ಇರೋದಿಲ್ವೋ, ಮಸಲ್ಸ್ ಎಲ್ಲ ಡಿಪ್ಲೀಟ್ ಆಗಿರುತ್ತೆ, ಕೈ ಎಲ್ಲ ಜೋತಿರತ್ತೆ. ಅಲ್ಲ, ಸ್ಟಂಟ್ ಹಾಕಿ ಆಪರೇಷನ್ ಮಾಡಿರೋದಂತೂ ಬಿಡಿ, ಒಂದ್ಸತಿಗೆ ಆಲ್ರೆಡಿ ಅದು ಡ್ಯಾಮೇಜ್ ಆಗಿರುತ್ತೆ. ಯಾಕಂತಂದ್ರೆ ಯಾವಾಗ್ಲೂ ಆಯುರ್ವೇದ ಶಾಸ್ತ್ರದಲ್ಲಿ ಕೂಡ ಹೇಳ್ತಾರೆ, ಆಯುರ್ವೇದದಲ್ಲಿ ಕೂಡ ಸರ್ಜರಿ ಬಗ್ಗೆ ಇದೆ, ಅದ್ರಲ್ಲಿ ಯಾವಾಗ್ಲೂ ಹೇಳ್ತಾರೆ ಒಂದ್ಸತಿ ದೇಹ ತಾನಾಗಿ ಹಾಳಾಗಿರೋದನ್ನ ರಿಪೇರ್ ಮಾಡೋದು ತುಂಬಾ ಸುಲಭ. ಅಂದ್ರೆ ಈಗ ನಿಮ್ಮ ಆಹಾರ ಪದ್ಧತಿಲಿ, ದಿನಚರಿಯಲ್ಲಿ ಬೇರೆ ಬೇರೆ ಕಾರಣದಿಂದ ನಿಮಗೆ ರೋಗ ಬಂದಿರತ್ತಲ್ಲ, ಅದನ್ನ ಸರಿಪಡಿಸೋದು ತುಂಬಾ ಸುಲಭ. ಆದ್ರೆ ಒಮ್ಮೆ ಈ ಮನುಷ್ಯ ಕೈ ಹಾಕಿ ಮಾಡ್ತಾನಲ್ಲ, ಅದನ್ನ ಚೇಂಜ್ ಮಾಡೋದಿರತ್ತಲ್ಲ, ಅದನ್ನ ರಿಪೇರಿ ಮಾಡೋದಿರತ್ತಲ್ಲ, ಅದಕ್ಕೆ ದೇಹ ತುಂಬಾ ಪ್ರಯತ್ನ ಪಡ್ಬೇಕಾಗತ್ತೆ. ಅಂಡ್ ಅದರಲ್ಲಿ ಸಕ್ಸಸ್ ರೇಟ್ ತುಂಬಾ ಕಮ್ಮಿ ಇರತ್ತೆ. ಯಾಕಂತಂದ್ರೆ ಕೆಲವೊಂದು ಸತಿ ನೋಡಿ, ಸ್ಟಂಟ್ ಹಾಕಿಟ್ಟಾಗ, ಈಗ ಒಂದು ಬ್ಲಾಡರಿಗೆ ಸ್ಟಂಟ್ ಹಾಕಿದ್ದಾರೆ ಅಂತಂದ್ರೆ, ಆ ಸ್ಟಂಟ್ ಹಾಕಿದಾಗ ಅದು ಆಕ್ಚುಲ್ ಆಗಿ ಹೇಳೋದಾದ್ರೆ ನಾರ್ಮಲ್ ಆಗಿ ನಿಮ್ಗೆ ಫಂಕ್ಷನ್ ಮಾಡೋದಕ್ಕೆ ಸಹಾಯ ಮಾಡ್ಬೇಕು. ಸ್ಟಂಟ್ ಹಾಕಿದ್ದೆ ಯಾಕೆ, ಮಧ್ಯೆ ಬ್ಲಾಕ್ ಆಗದೆ ಇರ್ಲಿ, ಕ್ಲಿಯರ್ ಆದ ಫ್ಲೋ ಇರ್ಲಿ ಅಂತ. ಆದ್ರೆ ಆ ಸ್ಟಂಟ್ ಹಾಕಿದ ನಂತರ ನಿಮ್ಮ ಮೂತ್ರಕೋಶದ ಸ್ಟ್ರೆಚಬಿಲಿಟಿ ಅಥವಾ ಅದರ ಸ್ಟ್ರೆಂತ್ ಅನ್ನೋದು ಇನ್ನಷ್ಟು ಹಾಳಾಗಿದೆ. ಆ ಸ್ಟ್ರೆಂತ್ ಹಾಳಾಗಿರೋದ್ರಿಂದ ಏನಾಗ್ತಿದೆ, ಒಂದಿಷ್ಟು ಮೂತ್ರ ಇದಾದ ತಕ್ಷಣನೇ ಅದು ಬ್ರೈನಿಗೆ ಸಿಗ್ನಲ್ ಕಳಿಸ್ತಿದೆ, ಯೂರಿನ್ ಪಾಸ್ ಮಾಡು ಅಂತ. ಅಂಡ್ ನಾವು ಹೋಗಿ ಪಾಸ್ ಮಾಡ್ತಾ ಇರ್ಬೇಕಾಗತ್ತೆ. ಸೊ ಇದನ್ನ ಹೆಚ್ಚಿಸ್ಕೋಬೇಕಂತಂದ್ರೆ ನೀವು ಅಶ್ವಿನಿ ಮುದ್ರಾವನ್ನ ಮಾಡಬಹುದು ರಿಪೀಟೆಡ್ಲಿ. ಅಶ್ವಿನಿ ಮುದ್ರಾವನ್ನ ರಿಪೀಟೆಡ್ಲಿ ಮಾಡೋದ್ರಿಂದ ಇದು ನಿಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅನ್ನ, ಹಾಗೇನೆ ಇದು ನಿಮ್ಮ ಗರ್ಭಕೋಶ, ಮೂತ್ರಕೋಶ, ಈವನ್ ಪುರುಷರಲ್ಲಿ ಪ್ರೋಸ್ಟೇಟ್ ಗ್ರಂಥಿ, ಇದೆಲ್ಲದರ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಅಶ್ವಿನಿ ಮುದ್ರಾ ಹೇಗ್ ಮಾಡೋದು, ಈಗ ಗುದದ್ವಾರದಲ್ಲಿ ಈಗ ನೋಡಿ, ಈಗ ನಾವು ಮಾತಾಡ್ತಾ ಇದ್ದೀವಿ, ಈಗ ನಾನು ಕ್ಲಾಸ್ ತಗೊಳ್ತಾ ಇರೋವಾಗ್ಲೇನೆ ನಿಮ್ಗೆ ತುಂಬಾ ಅರ್ಜೆಂಟ್ ಆಗಿ ಯೂರಿನ್ ಬಂದ್ರು ಅಥವಾ ಟಾಯ್ಲೆಟ್ ಬಂದ್ರೆ ನೀವ್ ಹೇಗ್ ಹೋಲ್ಡ್ ಮಾಡಿ ಇಟ್ಕೋತೀರಾ, ಇದು ಗುದದ್ವಾರ ಅಂತಂದ್ರೆ ಅದನ್ನ ಹೀಗೆ ಕಾಂಟ್ರಾಕ್ಟ್ ಮಾಡ್ತೀರಲ್ವಾ, ಈ ತರ ಕಾಂಟ್ರಾಕ್ಟ್ ಮಾಡಿ ರಿಲೀಸ್ ಮಾಡೋದನ್ನ ಅಶ್ವಿನಿ ಮುದ್ರಾ ಅಂತ ಹೇಳ್ತಾರೆ. ಸೊ ನೀವು ಆರಾಮಾಗಿ ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ಸುಖಾಸನ, ವಜ್ರಾಸನ, ಪದ್ಮಾಸನ, ನಿಮ್ಗೆ ಯಾವ್ದು ಕಂಫರ್ಟೇಬಲ್, ಅಥವಾ ಚೇರ್ ಮೇಲೆ ಕೂತ್ಕೊಳ್ಳೋದಾದ್ರೆ ಚೇರ್ ಮೇಲೆ ಕೂತ್ಕೊಂಡು ನಿಮ್ಮ ಗುದದ್ವಾರವನ್ನ ಟೈಟ್ ಆಗಿ ಒಳಗೆ ಎಳ್ಕೊಳ್ಳೋದು.
ಆಸ್ ಇಫ್ ಈಗಷ್ಟೇ ಮೂತ್ರ ಬರ್ತಿದೆ ಆದ್ರೆ ಮಾಡಬಾರ್ದು, ಟಾಯ್ಲೆಟ್ ಬಂದ್ ಕಟ್ಟು ಹೋಗಿದೆ, ಅರ್ಜೆನ್ಸ್ ಆಗಿದೆ ಆದ್ರೆ ಮಾಡಬಾರ್ದು ಅಂದಾಗ ನೀವು ಹೇಗೆ ಹಿಡ್ಕೋತೀರಲ್ಲ ಆ ತರ ಟೈಟ್ ಆಗಿ ಒಳಗ್ ತಗೋಬೇಕು, ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡ್ಬೇಕು, ಮತ್ತೆ ಟೈಟ್ ಆಗಿ ಎಳ್ಕೊಳ್ಬೇಕು, ಮತ್ತೆ ಇದನ್ನ ಬಿಡ್ಬೇಕು. ಇದನ್ನ ಇಂಗ್ಲಿಷ್ ಅಲ್ಲಿ ಕೀಗಲ್ಸ್ ಎಕ್ಸರ್ಸೈಸ್ ಅಂತ ಕೂಡ ಹೇಳ್ತಾರೆ. ಸೊ ಕೀಗಲ್ಸ್ ಎಕ್ಸರ್ಸೈಸ್ ಅಥವಾ ಅಶ್ವಿನಿ ಮುದ್ರಾ, ಈ ಅಶ್ವಿನಿ ಮುದ್ರವನ್ನ ಪದೇ 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 ಮಾಡೋದ್ರಿಂದ ಖಂಡಿತ ನಿಮ್ಮ ಯೂರಿನ್ ರಿಲೇಟೆಡ್ ಸಮಸ್ಯೆ ಏನಿದೆ ಅಥವಾ ಬ್ಲಾಡರ್ ನ ಸ್ಟ್ರೆಂತ್ ಏನಿದೆ ಎನ್ಹಾನ್ಸ್ ಮಾಡ್ಕೋಬಹುದು. ಪುರುಷರು ಪ್ರೋಸ್ಟೇಟ್ ಗ್ರಂಥಿ ಸ್ವೆಲ್ ಆಗದೆ ಇರೋ ಹಾಗೆ, ಪುರುಷರಲ್ಲೂ ಏನಾಗತ್ತೆ ಮೂತ್ರ ಬಿಟ್ಟು ಬಿಟ್ಟು ಆಗತ್ತೆ, ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಹೋಗ್ಬೇಕಾಗತ್ತೆ. ಯಾವಾಗ ಪ್ರೋಸ್ಟೇಟ್ ಗ್ರಂಥಿ ಎನ್ಲಾರ್ಜ್ ಆಗ್ಬಿಟ್ರೆ, ಪ್ರೋಸ್ಟೇಟ್ ಗ್ರಂಥಿ ಎನ್ಲಾರ್ಜ್ ಆಗ್ಬಿಡತ್ತೆ, ಅವಾಗ ಯೂರಿನ್ ಫ್ಲೋ ಕಂಪ್ಲೀಟ್ ಆಗಿರೋದಿಲ್ಲ. ಒಂದ್ಸತಿ ಯೂರಿನ್ ಹೋಗ್ತಾರೆ, ಇನ್ನ ರೆಸಿಡ್ಯೂಲ್ ಯೂರಿನ್ ಹಂಗೆ ಉಳಿಯತ್ತೆ, ಇನ್ನೊಂದು 10-15 ನಿಮಿಷಕ್ಕೆ ಮತ್ತೆ ಯೂರಿನ್ ಬರುತ್ತೆ ಅಂತ ಅನ್ಸುತ್ತೆ. ಅಂಥವರಲ್ಲಿ ಕೂಡ ಅಶ್ವಿನಿ ಮುದ್ರಾ ಸಹಾಯ ಮಾಡುತ್ತೆ. ಸೊ ಯಾರ್ಯಾರಲ್ಲಿ ಬ್ಲಾಡರ್ ರಿಲೇಟೆಡ್ ಇಶ್ಯೂ ಇದೆ, ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ರೋಗ ಇದೆ, ಅಥವಾ ಕರುಳು ಸರಿಯಾಗಿ ಕರುಳಿನ ಕೊನೆ ಭಾಗದಲ್ಲಿ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ, ಅಥವಾ ಗರ್ಭಕೋಶ, ಮೂತ್ರಕೋಶ, ಬ್ಲಾಡರ್, ಕರುಳು ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇದ್ರೂ ಅಶ್ವಿನಿ ಮುದ್ರಾ ಮಾಡ್ಬೋದು. ರಿಪೀಟೆಡ್ಲಿ ಎನಿ ಟೈಮ್ ಮಾಡ್ಬೋದು. ನೀವು ಕೂತಲ್ಲಿ, ಮನೆಯಲ್ಲಿದ್ದಾಗ, ಟಿವಿ ನೋಡ್ತಿದ್ದಾಗ, ಆಫೀಸಲ್ಲಿ ಇದ್ದಾಗ, ಮೀಟಿಂಗ್ ಅಲ್ಲಿ ಇದ್ದಾಗ, ಎಲ್ಲಾ ಟೈಮಲ್ಲೂ ಜಸ್ಟ್ ನೀವು ಮಾಡ್ಬೇಕಾಗಿರೋದು ಇದು ಹೊರಗಡೆ ಗೊತ್ತೂ ಆಗಲ್ಲ, ಹೊರಗಡೆ ಅದು ಕಾಣೋದು ಇಲ್ಲ ನೀವು ಮಾಡೋದು. ಇದು ಜಸ್ಟ್ ಒಂದು ಪುಲ್ ಮಾಡೋದು, ರಿಲ್ಯಾಕ್ಸ್ ಮಾಡೋದು, ಪುಲ್ ಮಾಡೋದು, ರಿಲ್ಯಾಕ್ಸ್ ಮಾಡೋದು. ಈ ರೀತಿಯ ಮೂವ್ಮೆಂಟ್ ಅನ್ನ ಮಾಡ್ತಾ ಹೋದ್ರೆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಗಳು ಸ್ಟ್ರೆಂಥನಿಂಗ್ ಆಗುತ್ತೆ, ಹಾಗೂ ಇಂಟರ್ನಲ್ ಇದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಮುದ್ರೆಗಳಲ್ಲಿ ಅಪಾನ ಮುದ್ರೆ, ಇದು ಅಪಾನ ಮುದ್ರೆ. ನಿಮ್ಮ ಕೈಗಳಲ್ಲಿ ಮಧ್ಯದ 2 ಬೆರಳು ಮತ್ತೆ ಹೆಬ್ಬೆರಳನ್ನ ಸೇರಿಸಿದ್ರೆ ಇದನ್ನ ಅಪಾನ ಮುದ್ರೆ ಅಂತ, ಮಧ್ಯದ 2 ಬೆರಳು ಹಾ ಆಯ್ತಾ, ಇದನ್ನ ಅಪಾನ ಮುದ್ರೆ ಅಂತ ಹೇಳ್ತಾರೆ. ಅಪಾನ ಮುದ್ರೆಯನ್ನ ಇಟ್ಕೊಂಡು ನೀವು ಅಶ್ವಿನಿ ಮುದ್ರೆ ಅಭ್ಯಾಸ ಮಾಡಿದ್ರೆ ನಿಮಗೆ ಬ್ಲಾಡರ್ ರಿಲೇಟೆಡ್ ಸ್ಟ್ರೆಂತ್ ಅನ್ನ ಹೆಚ್ಚಿಸ್ಕೋಬಹುದು. ಆದ್ರೆ ಒಂದ್ಸತಿ ಈಗಾಗಲೇ ಸರ್ಜರಿ ಆಗಿದೆ, ಸ್ಟಂಟ್ ಹಾಕಿದ್ದಾರೆ, ಇದೆಲ್ಲ ಅಂದಾಗ ಅಲ್ಲಿ ತುಂಬಾ ಬೇರೆ ಬೇರೆ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್ ಗಳಿರುತ್ತೆ. ಅಂದ್ರೆ ನಿಮ್ಮ ಸರ್ಜರಿ ಕಾರಣದಿಂದಾಗಿ ನಿಮ್ಮ ಮಸಲ್ಸ್ ಇಲಾಸ್ಟಿಸಿಟಿಯನ್ನ ಕಳ್ಕೊಂಡಿರ್ಬಹುದು, ಅಥವಾ ನಿಮ್ಮಲ್ಲಿ ಇರುವಂತಹ ಡಯಾಬಿಟಿಕ್ ರೋಗದಿಂದಾಗಿ ಆಗಿರ್ಬೋದು, ಅಥವಾ ಇರುವಂತಹ ವೀಕ್ನೆಸ್ ಗಳಲ್ಲಿ, ಅಥವಾ ಧಾತ್ವಾಗ್ನಿ ಮಾಂದ್ಯ ಆಗಿರೋದ್ರಿಂದನೂ ಈ ಸಮಸ್ಯೆ ಇರ್ಬೋದು. ಬೇರೆ ಬೇರೆ ಕಾರಣಗಳಿರತ್ತೆ ಆಯ್ತಾ, ಎಲ್ಲದಕ್ಕೂ ಒಂದೇ ಅಂತಿಲ್ಲ, ತುಂಬಾ ಬೇರೆ ಬೇರೆ ಕಾರಣಗಳಿರತ್ತೆ. ಅದರಲ್ಲಿ ನಮ್ಗೆ ಯಾವ್ದಿದೆ ಅಂತ ನೋಡಿ ಅರ್ಥ ಮಾಡಿ ಅದಕ್ಕೆ ಔಷಧಿ ಕೊಡ್ಬೇಕು ವೈದ್ಯರು. ನೀವು ಅಶ್ವಿನಿ ಮುದ್ರಾವನ್ನ ಕರೆಕ್ಟ್ ಆಗಿ ಮಾಡ್ತಾ ಬನ್ನಿ. ಜೊತೆಗೆ ಇದರಲ್ಲಿ ಚಿಕಿತ್ಸೆಯಲ್ಲಿ ಸಿಟ್ಸ್ ಬಾತ್ ಎಲ್ಲ ಕೆಲವೊಂದು ಕಷಾಯಗಳನ್ನೆಲ್ಲ ಕೊಡ್ಬೋದು. ಸಿಟ್ಸ್ ಬಾತ್ ಅಂತ ಇದೆ. ಈಗ ನೀವು ಅಶ್ವಿನಿ ಮುದ್ರಾವನ್ನ ಕೆಲವೊಂದು ಔಷಧಿಯ ಕಷಾಯದಲ್ಲಿ ಕುತ್ಕೊಂಡು, ಮನೆಯಲ್ಲಿ ವಾಶ್ರೂಮ್ ಅಲ್ಲಿ ಒಂದು ಟಬ್ ಇಟ್ಕೊಂಡು ಆ ಟಬ್ ನಲ್ಲಿ ಕಷಾಯ ಹಾಕಿ ಆ ಕಷಾಯದೊಳಗೆ ಕುತ್ಕೊಂಡು ಇದನ್ನ ಮಾಡೋದ್ರಿಂದ, ಈ ಮುದ್ರಾ ಅಭ್ಯಾಸ ಅಥವಾ ಕೀಗಲ್ಸ್ ಎಕ್ಸರ್ಸೈಸ್ ಅನ್ನ ನೀವು ಮಾಡೋದ್ರಿಂದ ಖಂಡಿತವಾಗಿ ಇದರ ಅರ್ಧ ಗಂಟೆನೇ ಏರಿಸಬಹುದು ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ಅದು ನಿಮ್ಮ ದೇಹದ ಮೇಲೆ ಡಿಪೆಂಡ್. ಆದ್ರೆ ಖಂಡಿತ ಈಗೆಷ್ಟು ಮಿನಿಟ್ಸ್ ಇದೆ, ಈಗ 15 ನಿಮಿಷ ಇದ್ರೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಅದು 17 ನಿಮಿಷ ಆಗ್ಬೋದು, 20 ನಿಮಿಷ ಆಗ್ಬೋದು, 22 ನಿಮಿಷ ಆಗ್ಬೋದು. ಗ್ರಾಜುವಲಿ ಎನ್ಹಾನ್ಸ್ ಆಗುತ್ತೆ. ಒಂದ್ ನೆನಪಲ್ಲಿ ಇಟ್ಕೊಳ್ಳಿ, ಯಾವ್ದನ್ನೇ ಆದ್ರೂ ನ್ಯಾಚುರಲ್ ಆಗಿ ನಾವು ಚೇಂಜ್ ಮಾಡುವಾಗ ಒಂದೇ ಸತಿ ಮ್ಯಾಜಿಕ್ ತರ ಬದಲಾಗೋದಿಲ್ಲ, ಗ್ರಾಜುವಲಿ ಅದು ಬದಲಾಗ್ತಾ ಬರುತ್ತೆ. ನೀವು ತಾಳ್ಮೆಯಿಂದ, ಶಿಸ್ತಿನಿಂದ ಹೇಳಿದ್ದನ್ನ ಮಾಡ್ಕೊಂಡು ಹೋಗ್ಬೇಕು, ಅಂಡ್ ಬದಲಾಗತ್ತೆ. ಡೆಫಿನೆಟ್ಲಿ ಬದಲು ಮಾಡ್ಬೋದು. ಇದಕ್ಕೆ ನೋಡಿ, ನಿಮ್ಮ ವಯಸ್ಸು, ನಿಮ್ಮ ರೋಗ, ನಿಮ್ಮ ದೇಹದ ಸ್ಟ್ರೆಂತ್, ನಿಮ್ಮ ದಿನಚರಿ, ನೀವೆಷ್ಟು ವ್ಯಾಯಾಮ ಮಾಡ್ತಿದ್ದೀರಾ, ನಿಮ್ಮ ಓವರ್ ಆಲ್ ದೇಹದಲ್ಲಿ ಮಸಲ್ ಸ್ಟ್ರೆಂತ್ ಹೆಂಗಿದೆ, ಮಾಂಸಖಂಡಗಳನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ, ಇದೆಲ್ಲದೂ ಮ್ಯಾಟರ್ ಆಗತ್ತೆ. ಈಗ ನಿಮ್ಗೆ ಆಲ್ರೆಡಿ 75 ವರ್ಷ ಆಗೋಗಿದೆ, ಅಥವಾ ಈಗಾಗ್ಲೇ ಮಸಲ್ಸ್ ಇಲ್ವೇ ಇಲ್ಲ, ದೇಹದ ಮೂವ್ಮೆಂಟ್ ಇಲ್ಲ, ವ್ಯಾಯಾಮ ಮಾಡಕ್ ಆಗ್ತಾ ಇಲ್ಲ, ಇಂತಹ ಟೈಮಲ್ಲೆಲ್ಲ ರಿಕವರಿ ಸ್ಲೋ ಇರುತ್ತೆ. ಯಾಕೆ? ವಯಸ್ಸು ಸಪೋರ್ಟ್ ಮಾಡ್ತಾ ಇಲ್ಲ, ದಿನಚರಿ ಸಪೋರ್ಟ್ ಮಾಡ್ತಾ ಇಲ್ಲ. ಜೊತೆಗೆ ಈಗ ನನಗೆ ಬರೀ ಮೂತ್ರದಿಷ್ಟೇ ಸಮಸ್ಯೆ ಇದೆಯಪ್ಪ, ಅವರಲ್ಲಿ ರಿಕವರಿ ಫಾಸ್ಟ್. ಬಟ್ ನನಗೆ ಮೂತ್ರ ಸಮಸ್ಯೆನೂ ಇದೆ, ಹಾರ್ಟ್ ಸಮಸ್ಯೆ ಇದೆ, ಡಯಾಬಿಟಿಸ್ ಇದೆ, ಥೈರಾಯ್ಡ್ ಇದೆ, ಮತ್ತೊಂದಿದೆ, ಇನ್ನೊಂದಿದೆ, ಇರೋ ಅಷ್ಟೂ ರೋಗಗಳು ನನ್ನಲ್ಲಿದೆ, ಅದ್ರ ಜೊತೆಗೆ ಇದು ಇದೆ, ಇದ್ರ ಜೊತೆಗೆ ಕಿಡ್ನಿ ರಿಲೇಟೆಡ್ ಅಥವಾ ಬ್ಲಾಡರ್ ರಿಲೇಟೆಡ್ ಸಮಸ್ಯೆನೂ ಇದೆ ಅಂದಾಗ ಸಕ್ಸಸ್ ರೇಟ್ ಅಥವಾ ರಿಕವರಿ ರೇಟ್ ನಿಧಾನ ಇರುತ್ತೆ. ಹಾಗೂ ಬೇರೆ ಈಗ ಬರೀ ಕಿಡ್ನಿ ಅಥವಾ ಬರೀ ಬ್ಲಾಡರ್ ರೋಗಿಯಲ್ಲಿ ಆದಂತಹ ಫಾಸ್ಟ್ ರಿಸಲ್ಟ್ ನಿಮ್ಮಲ್ಲಿ ಕಾಣೋದಿಲ್ಲ, ನಿಧಾನ ಆಗತ್ತೆ. ಬಟ್ ನೀವು ಅದೇ ಪ್ಲಾನ್ ಮಾಡುವಾಗ ನಿಮ್ಮ ಓವರ್ ಆಲ್ ಹೆಲ್ತ್ ಅನ್ನೇ ನೀವು ಬೆಟರ್ ಮಾಡ್ಕೊಳ್ತಾ ಬರ್ಬೇಕು. ಬರೀ ಇದು ಒಂದು, ಅದು ಒಂದು, ಇದೊಂದು ಅಂತಲ್ಲ. ಓವರ್ ಆಲ್ ನನ್ನ ಅಸ್ತಿತ್ವ ಏನಿದೆ ಅದನ್ನ ಬೆಟರ್ ಮಾಡ್ತಾ ಹೋಗ್ಬೇಕು. ನಾನು ಅನ್ನೋದೇನಿದ್ದೀನಿ ಇಲ್ಲಿ, ಈಗ ನನ್ನ ಇಡೀ ಅಸ್ತಿತ್ವವನ್ನ ನಾನು ಬೆಟರ್ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ಬೇಕು.